ಉಜ್ಜೀವನಕ್ಕಾಗಿ ಕರೆಯಲ್ಪಟ್ಟಂತಹ ಸಂತತಿ ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ವಿಶೇಷವಾಗಿ ಈ ದಿವಸ ನಾವು ಉಜ್ಜೀವನದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೀವಿ. ಉಜ್ಜೀವನಕ್ಕಾಗಿ ನಾವು ಸಿದ್ಧಗೊಳ್ತಾ ಇದ್ದೀವಿ. ಉಜ್ಜೀವನಕ್ಕೆ ಸಿದ್ಧಗೊಳ್ಬೇಕಂತ ಹೇಳಿದ್ರೆ ನಾವು ಉಜ್ಜೀವಿಸಲ್ಪಡಬೇಕಂದ್ರೆ ತಂದೆ ಮತ್ತು ಕ್ರಿಸ್ತನ ಕುರಿತಾದಂತಹ ಪ್ರಕಟಣೆಗಳನ್ನ ಹೊಂದಿಕೊಳ್ಬೇಕು, ಸತ್ಯವನ್ನು ತಿಳ್ಕೊಳ್ಬೇಕು. ಆ ಸತ್ಯವೇ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಉಜ್ಜೀವನ ಅಂತ ಹೇಳಿದ್ರೆ ಒಂದು ಬಿಡುಗಡೆ, ಉಜ್ಜೀವನ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಒಂದು ಬಿಡುಗಡೆ. ಜನಗಳು ಕರ್ತನ ಕಡೆಗೆ ತಿರುಗುವಂಥದ್ದಾಗಿದೆ, ಕರ್ತನು ಜನಗಳ ಬಳಿಗೆ ಬರುವಂಥದ್ದಾಗಿದೆ. ಇಟ್ಸ್ ಎ ಗಾಡ್ಸ್ ಇಂಟರ್ವೆನ್ಷನ್. ಸೊ ದೇವರ ಮಧ್ಯಪ್ರವೇಶ ಅಂತ ಹೇಳ್ಬೋದು. ಜನಗಳು ತಮ್ಮ ಪಾರಂಪರ್ಯವನ್ನೆಲ್ಲವನ್ನು ಬಿಟ್ಟು ಕರ್ತನ ಕಡೆ ತಿರುಗುವಂಥದ್ದೇ ಉಜ್ಜೀವನವಾಗಿದೆಯಂತೆ. ಜನರು ತಮ್ಮ ಪಾಪಗಳನ್ನ ಬಿಟ್ಟು ಕರ್ತನ ಕಡೆ ತಿರುಗುವಂಥದ್ದೇ, ದೊಡ್ಡ ಸಂಖ್ಯೆಯಲ್ಲಿ ಕರ್ತನ ಕಡೆ ತಿರುಗುವಂಥದ್ದೇ ಒಂದು ಜೀವನವಾಗಿದೆಯಂತೆ. ಸೊ ಜನರು ತಿರುಗಬೇಕಂದ್ರೆ ನಾನು ತಿರುಗಬೇಕಲ್ಲ, ನಾನು ಮೊದಲು ದೇವರ ಕಡೆ ತಿರುಗಬೇಕು, ನಾನು ಉಜ್ಜೀವಿಸಲ್ಪಡಬೇಕಲ್ಲ, ನಾನು ಆ ಜೀವನದ ಬೆಂಕಿನ ಹೊಂದಿಕೊಳ್ಳಬೇಕಲ್ಲ. ಸೊ ಅದಕ್ಕಾಗಿಯೇ ಪ್ರಿಯರೇ, ಫಸ್ಟ್ ನಾವು ಉಜ್ಜೀವಿಸಲ್ಪಡಬೇಕಂದ್ರೆ ಆ ಪರಲೋಕದ ಆ ಬೆಂಕಿ ಅಪೊಸ್ತಲರ ದಿವಸದಲ್ಲಿ ಇಳಿದು ಬಂದಂಥ ಅದೇ ಬೆಂಕಿ ಈ ದಿವಸವೂ ಇಳಿದು ಬರಬೇಕೆಂದಿದೆ. ಈಗಲೂ ಬರಬೇಕಂತ ಹೇಳಿದ್ರೆ ಆ ಬೆಂಕಿ ಎಲ್ಲರ ಮೇಲೆ ಬರುವಂಥದ್ದಲ್ಲ, ತಮ್ಮನ್ನು ಶುದ್ಧೀಕರಿಸಿಕೊಳ್ಳುವವರ ಮೇಲೆ ಅದು ಬರುವಂಥದ್ದಾಗಿದೆ. ಸೊ ನಾವು ಮುಂದುವರೆದು ನಾವು ಧ್ಯಾನಿಸಲಿಕ್ಕಿದ್ದೇವೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಿಂದ ನಾವೀಗ ಧ್ಯಾನ ಮಾಡಲಿಕ್ಕಿದ್ದೇವೆ. ಉಜ್ಜೀವನದ ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಮತ್ತಾಯ 5:14, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಸೊ ಪ್ರಿಯರೇ, ಈಗ ನಾವು ಕಳೆದ ವಾರದಲ್ಲಿ ನಾವು ನೋಡಿದ ಹಾಗೆ ನಾವು ಈ ಭೂಮಿಗೆ ಒಪ್ಪಾಗಿದ್ದೀವಂತೆ. ಭೂಮಿಗೆ ಒಪ್ಪು ಆದರೆ ಈಗ ಸ್ವಾಮಿ ಈಗ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಿರೋದನ್ನ ನೋಡ್ತೀವಿ. ಲೋಕಕ್ಕೆ ಬೆಳಕು. ನೀವು ಭೂಮಿಗೆ ಒಪ್ಪು ಆದರೆ ಲೋಕಕ್ಕೆ ಬೆಳಕು. ಸೊ ಈ ಲೋಕಕ್ಕೆ ನಾವು ಬೆಳಕಾಗಿದ್ದೀವಂತೆ. ಸೊ ಲೋಕಕ್ಕೆ ಬೆಳಕಾಗಿರೋದ್ರಿಂದ ಗಮನಿಸ್ರಿ, ಭೂಮಿಗೆ ಒಪ್ಪು ಅನ್ನುವಾಗ ಇದು 2 ವಿಷಯಗಳನ್ನ ನಮಗೆ ತೋರಿಸ್ಕೊಡ್ತದೆ. ಭೂಮಿಯಲ್ಲಿ 75% ವಾಟರ್ ಇದೆ. ಸೊ ವಾಟರ್ ಇರತಕ್ಕಂಥ ಸ್ಥಳಗಳಿಗೆ ಉಪ್ಪು ಅವಶ್ಯಕತೆ ಇಲ್ಲ. ಒಣಭೂಮಿಯಲ್ಲಿರ್ತಕ್ಕ ವಾಸ ಮಾಡ್ತಕ್ಕಂಥ ಜನಗಳಿಗೆ ಉಪ್ಪು ಅವಶ್ಯಕವಾಗಿದೆ. ಉಪ್ಪಿಲ್ಲದೆ ಯಾವ ಮನುಷ್ಯನು ಬದುಕೋಕ್ಕಾಗಲ್ಲ. ಆಹಾರದಲ್ಲಿ ಕೂಡ ಉಪ್ಪಿದೆ, ತರಕಾರಿಗಳಲ್ಲಿ ಕೂಡ ಉಪ್ಪಿದೆ, ಉಪ್ಪಿನ ಅಂಶ ಎಲ್ಲದರಲ್ಲಿಯೂ ಕೂಡ ಇದೆ. ಸರಿ, ಹಾಗಿದ್ರೆ ಉಪ್ಪು ತುಂಬ ಅವಶ್ಯಕ. ನಾವು ಕಳೆದ ವಾರದಲ್ಲಿ ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ಆದರೆ ಈಗ ಗಮನಿಸಬೇಕಾದ ಒಂದು ವಿಷಯ, ಭೂಮಿಗೆ ಮಾತ್ರ ಅಲ್ಲ, ಒಣಗಿರ್ತಕ್ಕಂಥ ಭೂಮಿಗೆ ಮಾತ್ರ ಅಲ್ಲ, ಸಂಪೂರ್ಣ ಲೋಕಕ್ಕೆ, ಈ ಪ್ರಪಂಚಕ್ಕೆ, ಸಂಪೂರ್ಣ ಗ್ಲೋಬಿಗೆ ನಾವೇನಾಗಿದ್ದೀವಂತೆ? ಬೆಳಕಾಗಿದ್ದೀವಂತೆ. ಸೊ ಬೆಳಕು ಎಲ್ಲದಕ್ಕೂ ಬೇಕಾಗಿದೆ. ನಮ್ಮನ್ನು ದೇವರು ಬೆಳಕು ಅಂತಿದ್ದಾನೆ. ಇಲ್ಲಿ ಕ್ರಿಸ್ತನು ನಮ್ಮನ್ನು ಬೆಳಕಂತಿದ್ದಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಆತನ ಹೇಳ್ತಾನೆ, ನಾನು ಈ ಲೋಕಕ್ಕೆ ಬೆಳಕು ಎಂಬುದಾಗಿ. ಆದರೆ ಈಗ ಆತ ಹೇಳ್ತಾನೆ, ನೀನು ಈ ಲೋಕಕ್ಕೆ ಬೆಳಕು. ಗುಡ್ಡದ ಮೇಲೆ ಕಟ್ಟಿರ್ತಕ್ಕಂಥ ಊರು ಮರೆಯಾಗಿರಲ್ಲ, ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ಊರು. ಸೊ ನಾವೀಗ ನಿಂತಿರ್ತಕ್ಕಂಥ ಈ ಜಾಗನೂ ಕೂಡ ಇದೊಂದು ಗುಡ್ಡ. ಈ ಗುಡ್ಡ ಅವ್ರಿಗೆಲ್ಲ ಕಾಣಿಸ್ತದೆ, ಎತ್ತರವಾಗಿರ್ತಕ್ಕಂಥ ಸ್ಥಳ. ಇಲ್ಲಿ ಏನೇ ನಡೆದ್ರೂ ಅಲ್ಲಿ ಕಾಣಿಸ್ತದೆ. ಇದು ಒಂದು ಎತ್ತರವಾದ ಸ್ಥಳ. ಸೊ ಗುಡ್ಡದ ಮೇಲಿರ್ತಕ್ಕಂಥ ಊರು ಮರೆಯಾಗಿರೋದು, ಮತ್ತು ದೀಪವನ್ನು ಹತ್ತಿಸಿ ಕೊಳದೊಳಗಡೆ ಇಡೋದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಸೊ ದೀಪನ ಹಚ್ಬಿಟ್ಟು ಎಲ್ಲಿಡ್ತಾರೆ? ಟೇಬಲ್ ಕೆಳಗಡೆನೋ, ಚೇರ್ ಕೆಳಗಡೆನೋ, ಅಥವಾ ಒಂದು ಕೊಳಗದ ಒಳಗಡೆನೋ ಇಡೋದಿಲ್ಲ, ಅದನ್ನು ದೀಪಸ್ತಂಭದ ಮೇಲೆ ಇಡ್ತಾರೆ. ನಮ್ಮ ಮನೇಲೆಲ್ಲ ಬಲ್ಬ್ಗಳೆಲ್ಲಿದೆ? ಮೇಲೆ ಇದೆ. ಟ್ಯೂಬ್ಲೈಟ್ ಎಲ್ಲಿದೆ? ಮೇಲಿದೆ. ಯಾಕೆ ಮೇಲೆ ಇದೆ? ಮೇಲಿಟ್ಟರೆ ಅದು ಎಲ್ಲ ಕಡೆ ಬೆಳಕು ಕೊಡುತ್ತೆ. ಸೊ ಹಾಗೆ ಕರ್ತನಲ್ಲಿ ಏನೋ ಒಂದು ಸಂಗತಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಾವು ಬೆಳಕಾಗಿದ್ದೇವೆ. ನಾವೆಲ್ಲಿರ್ಬೇಕಂದ್ರೆ ಮೇಲೆ ಇರಬೇಕಾಗಿದೆ, ದೀಪಸ್ತಂಭದ ಮೇಲೆ. ಆ ಬಲ್ಪ್ ಹಾಕೋಂಥ ಓಲ್ಡರಲ್ಲಿ ಬಲ್ಪ್ ಇದ್ದರೆ ಆ ಓಲ್ಡರ್ನಿಂದ ಏನಾಗುತ್ತೆ? ಮೇಲಿರೋದ್ರಿಂದ ಅದು ಮನೆಗೆಲ್ಲ, ರೂಮ್ಗೆಲ್ಲ, ಆ ಸ್ಥಳಕ್ಕೆಲ್ಲ ಬೆಳಕು ಕೊಡ್ತದಲ್ಲ. ಸೊ ಅದೇ ರೀತಿಯಲ್ಲಿಯೇ ನಾವು ಮೇಲಿರಬೇಕಾಗಿದೆ, ಗುಡ್ಡದ ಮೇಲಿರಬೇಕಾಗಿದೆ. ಎಲ್ಲರೂ ನೋಡುವ ಜಾಗದಲ್ಲಿ, ಎಲ್ಲರ ಮೇಲೆ ಪರಿಣಾಮ ಬೀರುವ ಜಾಗದಲ್ಲಿ ದೇವಜನರಾಗಿರುವಂಥ ನಾವು ಇರಬೇಕಾಗಿದೆ ಅಂತ ದೇವರು ಬಯಸ್ತಾರೆ. ಸೊ ಮುಂದೆ ಅಲ್ಲಿ ವಾಕ್ಯ ಹೇಳ್ತದೆ,
ಈ ಥರ ಇರೋ ಥರ ನಾವು ಯಾವಾಗ ನಾವು ಅಲ್ಲಿರ್ತೀವೋ ನಮ್ಮ ಬೆಳಕನ್ನು ನೋಡುವವರು, ನಮ್ಮಲ್ಲಿರುವ ಈ ಬೆಳಕನ್ನು ನೋಡುವವರು ಪರಲೋಕದ ತಂದೆಯನ್ನು ಕೊಂಡಾಡ್ತಾರೆ. ಪರಲೋಕದ ತಂದೆಯನ್ನು ಏನು ಮಾಡ್ತಾರಂತೆ, ಅವರು ಗೌರವಿಸ್ತಾರೆ, ಮಾನಿಸ್ತಾರೆ, ಕೊಂಡಾಡ್ತಾರೆ, ಮಹಿಮೆ ಪಡಿಸ್ತಾರೆ. ಈ ಒಂದು ಬೆಳಕು ಅಂದರೆ ಏನಂದರೆ ನಮ್ಮಿಂದ ಹೊರಡುವ ಸತ್ಕಾರ್ಯಗಳೇ ಬೆಳಕಾಗಿದೆ. ನಮ್ಮ ಸತ್ಕಾರ್ಯ, ನಮ್ಮ ಪ್ರೀತಿ, ನಾವು ತೋರಿಸುವಂತಹ ತ್ಯಾಗದ ಜೀವನ, ನಾವು ಮಾಡುವ ಒಳ್ಳೆಯ ಉಪಕಾರಗಳು, ಕೆಲವು ಕಾರ್ಯಗಳು, ಸಾಮಾಜಿಕವಾದ ಕಾರ್ಯಗಳು ಅಂತ ಹೇಳ್ಬಹುದು, ಸೋಷಿಯಲ್ ವರ್ಕ್ಸ್ ಅಂತಲೂ ಸಹ ಹೇಳ್ಬಹುದು. ಸೊ ಇದೆಲ್ಲವೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಬೆಳಕಾಗಿ ಕಾಣಿಸ್ತದೆ. ಸೊ ಇದನ್ನು ಮಾಡುವಾಗ ನಮ್ಮನ್ನು ನೋಡುವ ಜನ, ಕ್ರೈಸ್ತರು ಅಂದರೆ ಏನಪ್ಪ, ಕ್ರೈಸ್ತರು ಅಂತ ಹೇಳಿದ್ರೆ ಇವರು ಒಳ್ಳೆಯ ಜನ, ಯಾವಾಗಲೂ ಇವರು ಏನು ಮಾಡ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಗುಡ್ ವರ್ಕ್ಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ತಂದೆಯ ದೇವರ ನಾಮ ಮಹಿಮೆ ಹೊಂದುತ್ತದೆ ಪ್ರಿಯರೇ. ಹಾಗಿದ್ರೆ ಇಲ್ಲಿ ಇವತ್ತು ನಾವು ಕಲಿಕಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ, ನಾವು ಮೇಲೆ ಇರಬೇಕು ಅಂತ ದೇವರು ಬಯಸ್ತಾರೆ. ಪ್ರಭಾವ ಬೀರುವಂತಹ ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಪ್ರಭಾವ ಬೀರುವ 7 ಕ್ಷೇತ್ರಗಳುಂಟು. ಅದರಲ್ಲಿ ಮೊದಲನೇದಾಗಿ ಧರ್ಮ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ. ಧರ್ಮ ಅನ್ನೋದಾಗಿದ್ದರೆ ಒಂದು ಬೆಟ್ಟ. ಈ ಧರ್ಮ ಅನ್ನುವಂಥ ವಿಷಯದಲ್ಲಿ ನಾವೇನಾಗಬೇಕಾಗಿದೆ, ಬೆಳಕಾಗಿರಬೇಕಾಗಿದೆ. ಎರಡನೇದಾಗಿ, ಹಾಗೆ ತುಂಬ ಪ್ರಭಾವ ಬೀರ್ತಿರ್ತಕ್ಕಂಥ ನಮ್ಮ ಪ್ರಪಂಚದಲ್ಲಿ ಯಾವುದು ಅಂತ ಹೇಳಿದ್ರೆ, ಎರಡನೇದಾಗಿ ಪ್ರಪಂಚದಲ್ಲಿ ವಿಶೇಷವಾಗಿ ಬಿಸ್ನೆಸ್, ಕೆಲವು ಬಿಸ್ನೆಸ್ನ ನೋಡ್ರಿ. ಸೊ ಅದು ತುಂಬ ಪ್ರಭಾವ ಬೀರತಕ್ಕಂಥ ಒಂದು ಜಾಗದಲ್ಲಿ ಇದೆ, ಪ್ರಭಾವ ಬೀರುವ ಜಾಗ. ಸೊ ಬಿಸ್ನೆಸ್ನಲ್ಲಿ ದೇವಚಂದ್ರ ಇರಬೇಕು, ಉತ್ತಮವಾದ ಬಿಸ್ನೆಸ್ನಲ್ಲಿ. ಉದಾಹರಣೆಗೆ ರತನ್ ಟಾಟಾ ಕುರಿತಾಗಿ ಎಷ್ಟು ಜನಗಳಿಗೆ ಒಂದು ಒಳ್ಳೆಯ ಅಭಿಮಾನ ಇದೆ. ಆ ವ್ಯಕ್ತಿ ಮಾಡಿದ ಕೆಲವು ಧರ್ಮ ಕಾರ್ಯಗಳು ಇವತ್ತು ಕೂಡ ಕೊಂಡಾಡ್ತಾರೆ. ಆತನ ಆಸ್ತಿಯಲ್ಲಿ ಸುಮಾರು 60% ಮೇ ಬಿ 60% ಅನಿಸುತ್ತೆ, ಅಷ್ಟನ್ನು ಕೂಡ ಆತ ಧಾರ್ಮಿಕ ಕಾರ್ಯಗಳಿಗೆ, ಜನಗಳ ಸತ್ಕಾರಕ್ಕೆ ಆತ ಉಪಯೋಗಿಸ್ತಾ ಇದ್ದಾನೆ. ಹಾಗಿದ್ರೆ ಉಪಯೋಗಿಸಿದ್ರು, ಆದರೆ ಈಗಲೂ ಕೂಡ ಅದು ಉಪಯೋಗಿಸಲ್ಪಡ್ತಾ ಇದೆ. ಅವರ ಯಾವ ಆಸ್ತಿಯೂ ಕೂಡ ಅವರ ಸಂಬಂಧದ ಕುಟುಂಬದವರಿಗೆ ಯಾರಿಗೂ ಬರೆಯಲ್ಪಡಲಿಲ್ಲ, ಯಾರ ಹೆಸರಲ್ಲೂ ಬರೆಯಲ್ಪಡಲಿಲ್ವಂತೆ. ಸೊ ಅದು ಯಾರಿಗಾಗಿ ಅದು ಉಪಯೋಗಿಸಲ್ಪಡ್ತಿದೆ ಅಂದರೆ, ಬಡವರಿಗಾಗಿಯೇ 100ಕ್ಕೆ 100 ಭಾಗ ಉಪಯೋಗಿಸಲ್ಪಡ್ತಾ ಇದೆ. ಹಾಗಿದ್ದರೆ ಪ್ರಿಯರೇ, ಗಮನಿಸ್ರಿ, ಆ ವ್ಯಕ್ತಿ ಕುರಿತಾಗಿ ಪ್ರಪಂಚನೇ ಮಾತಾಡ್ತಾ ಇದೆಯಲ್ಲ. ಸೊ ಹಾಗಿದ್ರೆ ಈ ದಿವಸ ಕ್ರೈಸ್ತರ ಕುರಿತಾಗಿ ಮಾತಾಡಬೇಕು, ಕ್ರೈಸ್ತರ ಕುರಿತಾಗಿ ಅರಿತುಕೊಳ್ಳಬೇಕು ಜನ. ಸೊ ಹಾಗಿದ್ರೆ ಇಲ್ಲಿ ನಾವು ಮಾಡಬೇಕಾದ ಒಂದು ಕಾರ್ಯವಿದೆ. ಏನದು? ನಾವು ಸಹ ಬೆಳಕುಳ್ಳವರಾಗಿ ಮಾರ್ಪಡಬೇಕು. ನಾವು ಬೆಳಕು ಕೊಡುವವರಾಗಿ ಇರಬೇಕು. ನಾವು ಈ ಲೋಕಕ್ಕೆ ಬೆಳಕು ಕೊಡುವವರಾಗಬೇಕು, ಸತ್ಕಾರ್ಯಗಳನ್ನ ಮಾಡುವವರಾಗಬೇಕು. ಆ ಬಿಸ್ನೆಸ್ ಅನ್ನೋ ಮೌಂಟನ್ನಲ್ಲಿ ದೇವ ಜನರಿರಬೇಕು, ವಾಕ್ಯಾರಿತ ಜನರಿರಬೇಕು. ಪವಿತ್ರಾತ್ಮನಿಂದ ತುಂಬಲ್ಪಟ್ಟ, ಅಭಿಷೇಕಿಸಲ್ಪಟ್ಟ ಜನ ಅಲ್ಲಿರುವುದಾದರೆ, ವಾಕ್ಯಾರಿತ ಜನ ಅಲ್ಲಿರುವುದಾದರೆ, ಅಲ್ಲಿ ಯೇಸುವಿನ ನಾಮ ಮಹಿಮೆ ಹೊಂದುತ್ತದಲ್ಲ. ಇವತ್ತು ರತನ್ ಟಾಟಾ ಹೆಸರು ಮಹಿಮೆ ಹೊಂದುವಂತೆ, ಯೇಸುವಿನ ನಾಮ ಮಹಿಮೆ ಹೊಂದಬೇಕಲ್ಲ. ಎಲ್ಲರ ಬಾಯಲ್ಲೂ ರತನ್ ಟಾಟಾ ಎಂಬುದಾಗಿ ಕೇಳಲ್ಪಡುತ್ತಿರುವಂತೆ ಇವತ್ತು ಯೇಸುವಿನ ಹೆಸರು ಮಹಿಮೆ ಹೊಂದಬೇಕಲ್ಲ ನನ್ನ ದೇಶದಲ್ಲಿ. ಸೊ ಹಾಗಿದ್ರೆ ಕ್ರೈಸ್ತರಾಗಿರುವ ನಾವು ಆ ಬೆಟ್ಟದ ಮೇಲೆ ಬರಬೇಕು. ಹಾಗೆ ಸರ್ಕಾರ ಅನ್ನೋದು ಒಂದು ಕೂಡ ಒಂದು ಬೆಟ್ಟ. ನಮಗೆ ಈಗ ರೀಸೆಂಟಾಗಿ ನಡೆದಂತಹ ಒಂದು ಚುನಾವಣೆ, ಅಮೇರಿಕಾ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ನೋಡ್ರಿ, ಅವರು ಅಧಿಕಾರಕ್ಕೆ ಬಂದದ್ರಿಂದ ಅವ್ರು ಹೇಳ್ತಾರೆ, ಐ ವಿಲ್ ಬ್ರಿಂಗ್ ಬ್ಯಾಕ್ ಬೈಬಲ್ ಟು ಅಮೇರಿಕಾ ಅಂತ. ಅಮೇರಿಕಾಗೆ ಬೈಬಲನ್ನು ತಿರುಗಿ ತರುತ್ತೇನೆ ಎಂಬುದಾಗಿ. ಎಲ್ಲ ಸಭೆಗಳಲ್ಲಿ ಬೈಬಲ್. ಇವತ್ತು ಆ ಒಂದು ಪಾರ್ಲಿಮೆಂಟ್ ಪ್ರಾರ್ಥನೆ ಇಲ್ಲದೆ ಪ್ರಾರಂಭವಾಗ್ತಿಲ್ಲ. ಹಂಗಿದ್ರೆ ಅರ್ಥ ಮಾಡ್ಕೊಳ್ರಿ, ಸರ್ಕಾರದಲ್ಲಿ ದೇವಚಂದ್ರರು ಬರುವುದಾದರೆ, ನಮ್ಮ ಭಾರತ ದೇಶದ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಮತ್ತು ಲೋಕಲ್ ಗೌರ್ಮೆಂಟಲ್ಲಿ ಕ್ರೈಸ್ತರು ಇರುವುದಾದರೆ, ಬೆಳಕಲ್ಲಿ ಇರುವುದಾದರೆ, ಕತ್ತಲೆಯನ್ನು ಬೆಳಕು ನುಂಗಿ ಬಿಡ್ತದೆ, ಬೆಳಕು ಕತ್ತಲೆಯನ್ನು ಓಡಿಸಿ ಬಿಡ್ತದೆ. ಹಾಗಿದ್ರೆ ಬೆಳಕು ಸರ್ಕಾರದ ಮೇಲೆ ಬರಬೇಕಾಗಿದೆ. ಮಾಧ್ಯಮ, 4ನೇದಾಗಿ ಮಾಧ್ಯಮ ಎಂಬುದು ಒಂದು ಬೆಟ್ಟ. ಸೊ ಈ ಮಾಧ್ಯಮ ಎಂಬ ಬೆಟ್ಟದ ಮೇಲೆಯೂ ಕೂಡ ಬೆಳಕು ಬೇಕು. ಮಾಧ್ಯಮದಲ್ಲಿ ನಾವು ನೋಡೋದಾದರೆ ಎಲ್ಲ ನ್ಯೂಸ್ ಚಾನೆಲ್ಸ್ನ ನೀವು ನೋಡ್ಬೋದು, ಎಲ್ಲದರಲ್ಲಿಯೂ ಕೂಡ ಸುಳ್ಳು, ಬೇಡದೇ ಇರತಕ್ಕಂಥ ವಿಚಾರ, ಇಲ್ಲದೇ ಇರೋದನ್ನು ತೆಗೆದು ತೋರಿಸುವಂಥದ್ದು. ಸೊ ಇಲ್ಲಿ ನಿಜವಾಗಿ ಬೆಳಕು, ಕ್ರೈಸ್ತರು ಆ ಒಂದು ಮೀಡಿಯಾ ಚಾನೆಲ್ಸಲ್ಲಿ ಇರೋದಾದರೆ ಸುಳ್ಳನ್ನು ಅವರು ಮಾತನಾಡೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಕೆಲವು ಕ್ರೈಸ್ತರು ಮೀಡಿಯಾದಲ್ಲಿದ್ದಾರೆ, ಆದರೆ ಯಾವುದೋ ಸಣ್ಣ ಪುಟ್ಟ ಜವಾಬ್ದಾರಿಗಳಲ್ಲಿದ್ದಾರೆ. ಆದರೆ ಮೇನ್ ಮೀಡಿಯಾ ಲೀಡರ್ಸ್ ಆಗಿ ಅವರ ಬೀಸಲ್ಪಡಬೇಕು. ಸತ್ಯವು ಮಾತ್ರವೇ ಶೂಟ್ ಮಾಡಲ್ಪಡಬೇಕು, ಸತ್ಯವು ಮಾತ್ರವೇ ಬ್ರಾಡ್ಕಾಸ್ಟ್ ಮಾಡಲ್ಪಡಬೇಕು.
ಆಗ ಅಲ್ಲಿ ಬೆಳಕು ಬರ್ತದೆ, ಅಲ್ಲಿ ಪ್ರಭಾವ ಬೀರುವಂಥ ಬೆಳಕು ಆ ಬೆಳಕಾಗಿರ್ತದೆ. ನಾಲ್ಕನೇದಾಗಾಯಿತು. ಐದನೇದಾಗಿ ಎಂಟರ್ಟೈನ್ಮೆಂಟ್. ಸೊ ಇವತ್ತು ಎಂಟರ್ಟೈನ್ಮೆಂಟ್ನಲ್ಲಿ ಅಂದರೆ ಮನೋರಂಜನೆ ಕಾರ್ಯಗಳು, ಅದರಲ್ಲಿ ಫಿಲ್ಮ್ ಇರಬಹುದು, ಸ್ಪೋರ್ಟ್ಸ್ ಇರಬಹುದು, ಇದನ್ನು ಅಧಿಕವಾದ ಜನ ನೋಡ್ತಾರೆ. IPL ವರ್ಲ್ಡ್ ಕಪ್ ಎಲ್ಲ ನಡಿಬೇಕಾದಂಗೆ ನೋಡಬೇಕು. ಪ್ರಪಂಚದಲ್ಲಿ ಎಷ್ಟು ಜನ ನೋಡ್ತಾರೆ. ಪ್ರಪಂಚದ ವರ್ಲ್ಡ್ ಕಪ್ ನೀವು ನೋಡ್ಬೋದು. ಆ ವರ್ಲ್ಡ್ ಕಪ್ಪಲ್ಲಿ ಕೂಡ ಎಷ್ಟು ನೀವು ನೋಡಿದರೆ ಎಷ್ಟು ಲಕ್ಷ ಜನ, ಕೋಟಿ ಜನ ಅದನ್ನು ವೀಕ್ಷಿಸ್ತಾರೆ. ಆ ಒಂದು ಮನೋರಂಜನೆಗಳು, ಈಗ ಫಿಲ್ಮ್ ಎಷ್ಟು ಜನ ನೋಡ್ತಾರೆ ನೋಡ್ರಿ. ಸೊ ಈ ಕ್ಷೇತ್ರದಲ್ಲಿ ದೇವಜನರು ಇರಬೇಕಾಗಿದೆ. ಈ ದಿವಸ ಜನಗಳು ಇಷ್ಟೊಂದು ಮಾರ್ಪಟ್ಟು ಹೋಗಿದ್ದಾರೆ, ಇಷ್ಟೊಂದು ಟ್ರೆಂಡ್ಗಳನ್ನ ಅವ್ರು ಫಾಲೋ ಮಾಡ್ತಾರೆ, ಇಷ್ಟೊಂದು ಹಾಳಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಮನೋರಂಜನೆಯೇ. ಈ ದಿವಸದ TV, ಈ ದಿವಸದ ಆ ಒಂದು ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಮನೋರಂಜನೆಯಲ್ಲಿ ಇರ್ತಕ್ಕಂಥ ಎಲ್ಲ ಆ ಒಂದು ಪದ್ಧತಿ, ಅವ್ರು ಮಾಡಿದ ಕಾರ್ಯಗಳು ಅದನ್ನು ನೋಡಿ ಬದಲಾಗಿದ್ದಾರೆ. ಹಾಗಿದ್ರೆ ಕ್ರೈಸ್ತರಲ್ಲಿರುವುದಾದರೆ ದೊಡ್ಡ ಬದಲಾವಣೆನ, ದೇವರು ಬಯಸುವ ಬದಲಾವಣೆಗಳನ್ನ ತರಬಹುದಲ್ಲ. ಪ್ರಪಂಚದಲ್ಲಿ ದೊಡ್ಡ ಬದಲಾವಣೆನ ಮಾಧ್ಯಮ ಉಂಟು ಮಾಡ್ತಾ ಇದೆ, ಈ ಮನೋರಂಜನೆ ಉಂಟು ಮಾಡ್ತಾ ಇದೆ. ಸೊ ಹಾಗಿದ್ರೆ ನಾವು ದೇವಜನರಾಗಿರುವವರು ಎಲ್ಲಿರಬೇಕಂತ ಹೇಳಿದ್ರೆ ಮಾಧ್ಯಮದಲ್ಲಿ, ಮನೋರಂಜನೆಯ ಬೆಟ್ಟದ ಮೇಲೆ. ನಾವು ಮುಂದೆ ನಾವು ನೋಡೋದಾದರೆ ಮತ್ತೊಂದು ಬೆಟ್ಟ ಯಾವುದಂದರೆ ಕುಟುಂಬದ ವಿಚಾರದಲ್ಲಿ ಕೂಡ ಕ್ರೈಸ್ತರು ಮೇಲುಗೈಯನ್ನು ಸಾಧಿಸಬೇಕಾಗಿದೆ. ಕುಟುಂಬದ ವ್ಯಾಲ್ಯೂಸ್ನ ನಾವು ಕಾಪಾಡಿಕೊಳ್ಬೇಕಾಗಿದೆ. ಕ್ರೈಸ್ತರಾಗಿ ನಾವೇನು ಮಾಡ್ತಾ ಇದ್ದೀವಿ, ದೇವರ ವಾಕ್ಯದಂತೆ ನಾವು ಜೀವಿಸ್ತಿಲ್ಲ. ಮದುವೆ ದಿನಗಳಲ್ಲಿ ನಾವೇನು ಮಾಡ್ತೀವಿ, ಕರ್ತನ ಮುಂದೆ ಬೈಬಲ್ನ ಬದಲಾವಣೆ ಮಾಡಿಕೊಂಡು ಪಾಸ್ಟ್ ಹೇಳ್ಕೊಟ್ಟಂಥ ಕವನೆಂಟ್ ಅದನ್ನು ಹೇಳ್ಬಿಟ್ಟು ಸೊ ನಾವೇನು ಮಾಡ್ತೀವಿ, ಅಲ್ಲಿಗೆ ಅದನ್ನು ಮರೆತು ಬಿಡ್ತೀವಿ. ಸಾಯುವವರೆಗೂ ನಾನು ನಿನ್ನ ಪ್ರೀತಿಸ್ತೇನೆ, ನನ್ನೆಲ್ಲ ಕೊರತೆಗಳನ್ನ ನಾನು ನಿನ್ನ ನೋಡ್ಕೊಳ್ತೇನೆ, ಸುಖದಲ್ಲಿ ದುಃಖದಲ್ಲಿ ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತೀವಿ. ಆದರೆ 1-2 ವರ್ಷದಲ್ಲಿ ಡಿವೋರ್ಸ್, ಎಷ್ಟು ಕ್ರೈಸ್ತರ ಡಿವೋರ್ಸ್ಗಳು. ಸೊ ಇದರಿಂದ ಕ್ರೈಸ್ತರ ಕುಟುಂಬಗಳು ಮುರಿದು ಹೋಗ್ತಾ ಇದೆ. ಕ್ರೈಸ್ತರ ಕುಟುಂಬ ಅನ್ನೋಂಥ ಬೆಟ್ಟದ ಮೇಲೆ ಬೆಳಕಿಲ್ಲ, ಆ ಬೆಟ್ಟದ ಮೇಲೆ ಬೇರೆ ಯಾರೋ ಮೆಣಗ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಲ್ಲಿಯೂ ಕೂಡ ಕ್ರೈಸ್ತರು ಇರಬೇಕಲ್ಲ. ಸೊ ಪ್ರಿಯರೇ, ಇಲ್ಲಿ ನಾವು ನೋಡುವಂತೆ ಮತ್ತೊಂದು ಬೆಟ್ಟ, ಕಡೆಯ ಬೆಟ್ಟ, ವಿದ್ಯಾಭ್ಯಾಸ, ಎಜುಕೇಷನ್. ಇದು ಸಹ ಎಜುಕೇಷನ್ ಮೌಂಟನ್ನಲ್ಲಿ ಬೇಡದೇ ಇರ್ತಕ್ಕಂಥ ವಿಷಯಗಳನ್ನೇ ಹೇಳ್ಕೊಡ್ತಾ ಇದ್ದಾರೆ. ಈ ಗುಡ್ಡದ ಮೇಲೆ ಬೆಳಕಿಲ್ವಲ್ಲ, ದೇವರು ನಿನ್ನನ್ನು ಆ ಬೆಟ್ಟದ ಮೇಲೆ ಬೆಳಕಾಗುವುದಕ್ಕೆ ಕರೆದಿದ್ದಾರೆ. ನೀವು ಉತ್ತಮವಾಗಿ ಓದುವವಳಾದರೆ, ನಿನಗೆ ತುಂಬ ಜ್ಞಾನ ದೇವರು ಕೊಟ್ಟಿದ್ರೆ, ನೆನಪಿನ ಶಕ್ತಿ ಕೊಟ್ಟಿದ್ರೆ, ಒಳ್ಳೆ ಓದಬೇಕನ್ನೋ ಆಸಕ್ತಿಯನ್ನು ನಿನಗೆ ದೇವರು ಕೊಟ್ಟಿದ್ದರೆ, ನೀನು ಆ ಬೆಟ್ಟದಲ್ಲಿ ದೇವರು ನಿನ್ನನ್ನು ಕರೆದಿರಬಹುದು. ಸಹೋದರನೇ, ಕ್ರೈಸ್ತರಲ್ಲಿ ಏನಂತ ಹೇಳಿದ್ರೆ, ಸ್ವಲ್ಪ ಚೆನ್ನಾಗಿ ಓದಿದ ಮೇಲೆ ನಂತರ ಏನು ಮಾಡಬೇಕು, ನಾವು ದೇವರಿಗಾಗಿ ಉಜ್ಜೀವಿಸಲ್ಪಡಬೇಕು, ದೇವರಿಗಾಗಿ ಉಪಯೋಗಿಸಲ್ಪಡಬೇಕು, ದೇವರಿಗಾಗಿ. ಹೌದು, ಹಾಗಿದ್ರೆ ಪಾಸ್ಟ್ ಆದರೆ ಸಾಕು, ಆ ಥರ ಯೋಚನೆ ಅಲ್ಲ. ಎಲ್ಲರೂ ಪಾಸ್ಟ್ ಆಗೋದ್ರೆ ಸರ್ಕಾರ ನಡೆಸೋರು ಯಾರು? ಸರ್ಕಾರ ನಡೆಸಲಿಕ್ಕೂ ಕೂಡ ಅಧಿಕಾರಿಗಳು ಬೇಕಲ್ಲ. ದೇವ ಜನರುಗಳು ಓದಿ IAS IPS ಅಧಿಕಾರಿಗಳಾಗಬೇಕಲ್ಲ, MLCಗಳು MNCಗಳಾಗಬೇಕಲ್ಲ, ಜಡ್ಜ್ಗಳಾಗಬೇಕಲ್ಲ. ಸೊ ತುಂಬ ಮುಖ್ಯವಾದ ಹುದ್ದೆಗಳಲ್ಲಿ ದೇವಜನರು ಇರೋದಾದರೆ ಅಲ್ಲಿ ನಡೆಯತಕ್ಕಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದಲ್ಲ. ಈ ದಿವಸ ಅಮೇರಿಕಾ ದೇಶದಲ್ಲಿ ನಡೆಯುತ್ತಿರುವಂತೆ ನನ್ನ ದೇಶದಲ್ಲಿ ನಡಿಬೇಕಂದ್ರೆ ಇಲ್ಲಿ ಗಮನಿಸಿರಿ ಪ್ರಿಯರೇ, ನಮ್ಮ ದೇಶದಲ್ಲಿ ವಿದ್ಯಾವಂತರ ಅವಶ್ಯಕತೆ ಇದೆ. ಓದಿದ ವ್ಯಕ್ತಿಗಳು ಅಧಿಕಾರದಲ್ಲಿ ಇರಬೇಕಾಗಿದೆ. ಓದಿದ ಒಬ್ಬ ವ್ಯಕ್ತಿ MLA ಆಗಿದ್ದರೆ ಹೆಂಗಿರುತ್ತೆ ನೋಡ್ರಿ. ಈ ದಿವಸದ MLAಗಳು ನೋಡ್ಬೋದು, ಓದೇ ಇರಲ್ಲ ಬಟ್ MLAಗಳಾಗಿರ್ತಾರೆ. ಆದರೆ ಓದಿದ ವ್ಯಕ್ತಿ MLA ಆಗಬೇಕು. ಓದಿದ ವ್ಯಕ್ತಿ ದೇಶನ ಆಳ್ವಿಕೆ ಮಾಡಬೇಕು, ದೇವ ಜನರ ಆಳ್ವಿಕೆ ಮಾಡಬೇಕು, ನೀತಿವಂತರು ದೇಶವನ್ನು ಆಳ್ಬೇಕು. ಹಾಗಿದ್ರೆ ಬೆಳಕು ಮೇಲಿರೋದಾದರೆ ಅದೆಲ್ಲ ಕಡೆಗಳಲ್ಲಿಯೂ ಪ್ರವೇಶಿಸ್ತದೆ. ಅಧಿಕಾರದಲ್ಲಿ ಒಂದು ಬೆಳಕು ಬಂದರೆ, ಉದಾಹರಣೆಗೆ ಒಬ್ಬ ಸೇವಕರ ಹತ್ರ ಹೇಳ್ತಾ ಇದ್ರು, ತುಂಬ ಫೇಮಸ್ ಆದಂಥ ಒಬ್ಬ ಪಾಸ್ಟರ್ನ ತಗೊಂಡೋಗ್ಬಿಟ್ಟು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಬ್ಬ CM ಮಾಡಿದರೆ ಎಲ್ಲರೂ ಕೇಳ್ತಾರೆ ಅವ್ರ ಮಾತನ್ನ. ಯಾರೋ ಒಬ್ಬ ಸೇವಕರನ್ನ ತೊಗೊಂಡೋಗ್ಬಿಟ್ಟು ನಾವು CM ಆಗಿ ಮಾಡಿದ್ವಿ, ಎಲ್ಲರೂ ಅವ್ರ ಮಾತು ಕೇಳ್ತಾರ ಅಂದರೆ ಕೇಳಲ್ಲ. ಇಲ್ಲಿ ಸರ್ಕಾರನ ಯಾರಿಂದ ಆಳಲ್ಪಡ್ತಿದೆ ಅಂತ ಹೇಳಿದ್ರೆ ಜನರಿಗೋಸ್ಕರ ಜನರಿಂದ ಇದು ನಡೀತಾ ಇದೆ. ಹಾಗಿದ್ರೆ ಇಲ್ಲಿರೋ ಜನಗಳು ಬದಲಾಗಬೇಕಾಗಿದೆ. ಒಬ್ಬ ವ್ಯಕ್ತಿಯಿಂದ ಇದು ಸಾಧ್ಯ ಇಲ್ಲ. ಮನುಷ್ಯರು ಇರ್ತಕ್ಕಂಥ ಜನಗಳು ಬದಲಾಗಬೇಕಾಗಿದೆ. ಜನರು ಬದಲಾಗಬೇಕಂದ್ರೆ ಅದನ್ನು ಬದಲಾಯಿಸುವಂಥ ಪ್ರಭಾವ ಬೀರುವ ಬೆಟ್ಟಗಳು ಕೆಲವಿದ್ದಾವೆ. ಈ 7 ಬೆಟ್ಟಗಳಲ್ಲಿ ಬೆಳಕು, 7 ಬೆಟ್ಟಗಳಲ್ಲಿ ಬೆಳಕಿರಬೇಕು. ಸಿನಿಮಾ ರಂಗದಲ್ಲಿ ದೇವಜನರು ಇರಬೇಕು, ಮನೋರಂಜನೆಯಲ್ಲಿ ದೇವಜನರು ಇರಬೇಕು, ಮೀಡಿಯಾದಲ್ಲಿ ದೇವಜನರು ಇರಬೇಕು, ಬಿಸ್ನೆಸ್ಗಳಲ್ಲಿ ದೇವಜನರು ಇರಬೇಕು,
ವಿದ್ಯಾಭ್ಯಾಸದ ಮುಖ್ಯವಾದ ಕ್ಷೇತ್ರಗಳಲ್ಲಿ ಒಂದು ಯೂನಿವರ್ಸಿಟಿಯ ಮೇನ್ ವರ್ಕ್ನಲ್ಲಿ ಸೀಟ್ಗಳಲ್ಲಿ ದೇವಚಟರು ಇರಬೇಕು. ಸೊ ಆಗ ಖಂಡಿತವಾಗಿಯೂ ಕೂಡ ದೇವರು ಇದನ್ನು ಬದಲಾಯಿಸ್ತಾರೆ. ದೇವರ ಮೂಲಕ ಇದು ಬದಲಾಗೋದಕ್ಕೆ ಸಾಧ್ಯ. ಒಂದು ಉಜ್ಜೀವನ ನಮ್ಮ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಿದ್ರೆ ಪ್ರಾರ್ಥಿಸೋಣವಾ, ಕರ್ತನ ಬಳಿ ಕೇಳೋಣವಾ, ಕರ್ತನೇ ನೀವು ಲೋಕಕ್ಕೆ ಬೆಳಕು ಅಂತ ಹೇಳಿದ್ದೀರಿ, ನನ್ನನ್ನು ಬೆಳಕಾಗಿ ನಿಲ್ಲಿಸಿಯಪ್ಪ. ನಾನು ಯಾವ ಬೆಟ್ಟದಲ್ಲಿ ಇರಬೇಕೋ, ಮಾಧ್ಯಮದಲ್ಲಿ ಇರಬೇಕೋ, ಅಥವಾ ನಾನು ವಿದ್ಯಾಭ್ಯಾಸದಲ್ಲಿ ಇರಬೇಕೋ, ಅಥವಾ ನನ್ನ ಕುಟುಂಬದ ವಿಷಯದಲ್ಲಿ ಇರಬೇಕೋ, ಮನೋರಂಜನೆ ವಿಷಯದಲ್ಲಿ ಇರಬೇಕೋ, ಬಿಸ್ನೆಸ್ಸಲ್ಲಿ ಇರಬೇಕೋ, ನಾನು ಯಾವ ಬೆಟ್ಟದ ಮೇಲೆ ನಾನು ಇರಬೇಕು ದೇವರೇ, ಎಲ್ಲಿ ನಾನು ಬೆಳಕು ಕೊಡಬೇಕು ದೇವರೇ, ನನಗೆ ತೋರಿಸ್ಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ವಂದನೆ ಸ್ವಾಮಿ, ನೀವು ಈ ಭೂಮಿಗೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನೀವು ಹೇಳಿದ್ದೀರಪ್ಪ. ಗುಡ್ಡದ ಮೇಲಿರ್ತಕ್ಕಂಥ ಆ ಒಂದು ಮನೆಯನ್ನು ಯಾರೂ ಮರೆ ಮಾಡೋಕ್ಕಾಗಲ್ಲ ಕರ್ತನ. ಹಾಗೆ ದೀಪವನ್ನು ಹತ್ತಿಸಿ ಕೊಳಗದೊಳಗಡೆ ಇಡೋದಿಲ್ಲ, ದೀಪಸ್ತಂಭದಲ್ಲಿ ಇಡ್ತಾರೆ ಅಂತ ನೀವು ಹೇಳಿದ್ದೀರಪ್ಪ. ನನ್ನನ್ನು ಅಪ್ಪ, ನಮ್ಮೊಬ್ಬೊಬ್ಬರನ್ನು ದೀಪಸ್ತಂಭದ ಮೇಲೆ ಇಡಿ ಸ್ವಾಮಿ. ಕರ್ತನ 7 ಸ್ತಂಭಗಳಲ್ಲಿ ಯಾವ ಸ್ತಂಭದಲ್ಲಿ ನೀವು ನಮ್ಮನ್ನು ಇಡಬೇಕೆಂದಿದ್ದೀರೋ ಆ ಮೆನೋರಾ ದೀಪಸ್ತಂಭದಲ್ಲಿ ತೋರಿಸಲ್ಪಟ್ಟಂತೆ ಕರ್ತನೆ, ನಾನು ಯಾವ ಸ್ತಂಭದಲ್ಲಿ ಇದ್ದು ಬೆಳಕನ್ನು ಕೊಡಬೇಕೋ ಆ ಸ್ತಂಭದಲ್ಲಿ ನನ್ನನ್ನು ನಿಲ್ಲಿಸು ಸ್ವಾಮಿ. ನಮ್ಮೊಬ್ಬೊಬ್ಬರನ್ನ ನಿಲ್ಲಿಸು ಸ್ವಾಮಿ. ಧಾರ್ಮಿಕ ಸ್ತಂಭದಲ್ಲಿಯೋ, ವಿದ್ಯಾಭ್ಯಾಸ ಎಂಬ ಸ್ತಂಭದಲ್ಲಿಯೋ, ಮನರಂಜನೆ ಎಂಬ ಸ್ತಂಭದಲ್ಲಿಯೋ, ಮಾಧ್ಯಮ ಎಂಬ ಸ್ತಂಭದಲ್ಲಿಯೋ, ಬಿಸ್ನೆಸ್ ಎಂಬ ಸ್ತಂಭದಲ್ಲಿಯೋ, ಸರ್ಕಾರ ಎಂಬ ಸ್ತಂಭದಲ್ಲಿಯೋ, ಕುಟುಂಬ ಎಂಬ ಸ್ತಂಭದಲ್ಲಿಯೋ, ವಿದ್ಯಾಭ್ಯಾಸ ಎಂಬ ಸ್ತಂಭದಲ್ಲಿಯೋ, ಯಾವ ಭಾಗದಲ್ಲಿ ನನ್ನನ್ನು ನಿಲ್ಲಿಸಬೇಕೆಂದಿದ್ದೀರಿ ಸ್ವಾಮಿ, ನೀವು ನಿಲ್ಲಿಸ್ರಿ. ಅಲ್ಲಿ ನನ್ನ ಬೆಳಕಾಗಿ ನನ್ನನ್ನು ಮಾರ್ಪಡಿಸ್ರಿ, ಉಪಯೋಗಿಸಿಕೊಳ್ಳಿ ಕರ್ತನೆ. ಹಾಗೆ ನೀವು ಮಾಡುವ ದೇವರಾಗಿದ್ದಿರಲ್ಲ, ಅದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗಾಗಲಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸೊ ಬೆಳಕಾಗಿರ್ರಿ, ಪ್ರಜ್ವಲಿಸ್ರಿ, ಉಜ್ಜೀವನ ಕಾರಣರಾಗ್ರಿ. ಥ್ಯಾಂಕ್ ಯು.